ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂತ ವೇದಿಕೆ. ಇವತ್ತಿನ ಚರ್ಚೆಯಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕಾಲ್ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಡಿಬೇಟ್ನಲ್ಲಿ ಜಾಯಿನ್ ಆಗಬಹುದು. ಪಾರ್ಕ್ಗಳ ಜಾಗವನ್ನ ವಾಣಿಜ್ಯ ಬಳಕೆಗೆ ಕೊಡ್ಲಿಕ್ಕೆ ನಿರ್ಧಾರ ಆದರೂ 5% ನಷ್ಟು ಜಾಗವನ್ನ ಬೇರೆ ಪರ್ಪಸ್ಗಳಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಕೊಡಬಹುದು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಬಿಜೆಪಿಯಿಂದ ಮಾಜಿ ಕಾರ್ಪೊರೇಟರ್ ಶಿವಕುಮಾರ್ ಅವರಿದ್ದಾರೆ ಫಾರ್ ದ ಫಸ್ಟ್ ಟೈಮ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರು ದಿನೇಶ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಸರ ತಜ್ಞರು ಜೋಸೆಫ್ ಹುವಾರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರಜಾ ವೇದಿಕೆ ಸಂಸ್ಥಾಪಕರಾದ NS ಮುಕುಂದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರಿಂದ ಫಾರ್ ದ ಫಸ್ಟ್ ಟೈಮ್ ಡಿಬೇಟ್ ಅನ್ನು ಪ್ರಾರಂಭ ಮಾಡೋಣ ಅಂತ ಸರ್, ಇಫ್ ಯು ಪರ್ಮಿಟ್. ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ನಾನು ಪ್ರೋಗ್ರಾಮ್ನ ಲೀಡ್ ನಲ್ಲಿ ಕೂಡ ಹೇಳಿದೆ, ಅದು ಯಾಕೋ ಏನೋ ಹಸಿರು ಭೂಮಿ ಕಂಡಲ್ಲೆಲ್ಲ ನಾವು ರಿಯಲ್ ಎಸ್ಟೇಟೇ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರಾ ಅನ್ನೋ ಅನುಮಾನ. ಪ್ರಶ್ನೆ ಅಲ್ಲ, ಅನುಮಾನ. ಯಾಕೆ ಕೇಳ್ತೀನಿ? ಬಿಡದಿ ಸೊಂಪಾಗಿ ಬೆಳೆದಿರುವ ಕೃಷಿಕರ ಫಲ ಅಲ್ಲಿ ನಾವು ಟೌನ್ಶಿಪ್ ಮಾಡ್ತೀವಿ ಅಂತಂತಾರೆ. ಲಾಲ್ಬಾಗು ಟನಲ್ ರಸ್ತೆ ಮಾಡ್ತೀವಿ ಅಂತಾರೆ. ರಾಜ್ಯಾದ್ಯಂತ ಇರುವ ಹಸಿರು ಪಾರ್ಕ್ಗಳು ಅಲ್ಲಿ ನಾವು ಬೇರೆ ಪರ್ಪಸ್ಗೆ ನಾವು 5% ಭೂಮಿ ಕೊಡ್ತೀವಿ ಅಂತಾರೆ. ಅಂದ್ರೆ ಹಸಿರು ಕಂಡ ತಕ್ಷಣ ಅದೆಲ್ಲ ರಿಯಲ್ ಎಸ್ಟೇಟ್ಗೆ ಸೊಂಪಾಗಿರುವ ಭೂಮಿ ಅನ್ನೋ ಮನಸ್ಥಿತಿಗೆ ಏನಾದ್ರೂ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಹೋಗಿದ್ಯಾ ಅಂತ? ಇವಾಗ ಏನಾಗಿದೆ ಅಂದ್ರೆ, ಬೆಂಗಳೂರು ಬೃಹದಾಕಾರದಲ್ಲಿ ಬೆಳೀತಾ ಇದೆ, ಜನಸಂಖ್ಯೆನೂ ಅದೇ ರೀತಿ ಆಗ್ತಾ ಇದೆ. ಇಲ್ಲಿ ಈಗ ನಾವು ಏರ್ ಕ್ವಾಲಿಟಿ ಇಂಡೆಕ್ಸ್ ಡಿಸೆಂಬರ್ ನವೆಂಬರ್ ತಿಂಗಳು ಬಂತು ಅಂದ್ರೆ 200-250 ತನಕನೂ ರೀಚ್ ಆಗುತ್ತೆ. ಉಸಿರಾಡೋದಕ್ಕೂ ಗಾಳಿ ಸಿಗ್ತಾ ಇಲ್ಲ. ಇವತ್ತು ಏನು ಇಲ್ಲೀಗಲ್ ಆಗಿ ಲ್ಯಾಂಡ್ ಅನ್ನ ಲೂಟ್ ಮಾಡಿದ್ದಾರೆ, ಅದನ್ನ ಲೀಗಲೈಸ್ ಮಾಡ್ಕೊಳ್ಳಕ್ಕೆ ತರ್ತಾ ಇರೋ ಬಿಲ್ಲು ಅಂತ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಹಿಂದೆನೆ ಸಾಕಷ್ಟು ಸಾವಿರಾರು ಎಕರೆ ಭೂಮಿನ ಲೂಟ್ ಮಾಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಕೆರೆ ಸುತ್ತಮುತ್ತ ಸಾಕಷ್ಟು ಸುಮಾರು 4,500 ಎಕರೆ ಭೂಮಿನ ಲೂಟ್ ಮಾಡಿದ್ದಾರೆ, 800 ಕೆರೆ ಸುತ್ತಮುತ್ತ. ಅದಾದ್ಮೇಲೆ ಇತ್ತೀಚಿನ ವರದಿ ಒಂದು ಬಂತು, 2012 CAG ರಿಪೋರ್ಟ್ ಕೊಡ್ತು. ಅದರಲ್ಲಿ ಆಲ್ರೆಡಿ ಪಾರ್ಕ್ಗಳನ್ನ ಸಾಕಷ್ಟು ಜಾಗಗಳನ್ನ ಸರ್ಕಾರಿ ಕಚೇರಿಗಳಿಗೆ, ಇದಕ್ಕೆ ಪ್ರೈವೇಟ್ ಲ್ಯಾಂಡ್ಗೆ ಅಂತಾನೆ ಸಾಕಷ್ಟು ಜಾಗನ ಆಲ್ರೆಡಿ ಹೊಡ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಆರ್ಡರ್ ಆಗಿದೆ, ನೀವು ಯಾತಕ್ಕೆ ಈ ತರ ಸರ್ಕಾರಿ ಜಾಗಗಳು ಬೇರೆಯವರ ಪಾಲಾಗ್ತಾ ಇದೆ ಅಂದ್ರೆ ನೀವು ಬೇಲಿ ಆಗ್ತಾ ಇಲ್ಲ, ಅದಕ್ಕೆ ಸರಿಯಾದ ಎಂಕ್ರೋಚ್ಮೆಂಟ್ ಮಾಡ್ದಂಗೆ ನೀವು ಅದಕ್ಕೆ ಮೂಲಭೂತ ಸೌಕರ್ಯಗಳು ಮಾಡದೇ ಇರೋದ್ರಿಂದ ಎಲ್ಲ ಎಂಕ್ರೋಚ್ ಮಾಡ್ಕೊಡ್ತಾವ್ರೆ ಅಂತ AT ರಾಮಸ್ವಾಮಿ ಅವರ ಒಂದು ವರದಿನೇ ಬಂದಿದೆ. ಅದ್ರ ಪ್ರಕಾರ ಪಾರ್ಕ್ಸ್, ಪ್ಲೇ ಗ್ರೌಂಡ್, CS ಸೈಟು ಇವೆಲ್ಲ ಸೇರ್ಕೊಂಡು ಸುಮಾರು 13,614 ಎಕರೆನ ಲೂಟ್ ಮಾಡಿದ್ದಾರೆ ಬೆಂಗಳೂರು ಸುತ್ತಮುತ್ತ. ಈಗ ಲೂಟ್ ಮಾಡಿ ಅಲ್ಲೆಲ್ಲ ಬಿಲ್ಡಿಂಗ್ಗಳು ಅವು ಇವು ಕಟ್ಕೊಂಡಿರೋದನ್ನ ಅದನ್ನ ಲೀಗಲೈಸ್ ಮಾಡಿಕೊಂಡು ಇವರು ಅದನ್ನ ಪರ್ಬಾರೆ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳಕ್ಕೆ ತರ್ತಾ ಇರೋ ಒಂದು ಬಿಲ್ಲು. ಇದ್ರ ಜೊತೆಗೆ ಏನಾದ್ರೂ ಇನ್ ಕೇಸ್ ಪರಬಾರೆ ಆಗಿದ್ರೆ ಇವಾಗ 5% ಅಂತ ಹೇಳಿ ಕ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಸೊ 5% ಒಳಗೆ ಬರುತ್ತೆ, ಇನ್ನೊಂದು 2% ಎಕ್ಸ್ಟ್ರಾ ಭೂಮಿ ಬರೋ ಚಾನ್ಸಸ್. ಅದ್ರ ಜೊತೆಗೆ ಈಗ ಇವರು ಟನಲ್ ಪ್ರಾಜೆಕ್ಟ್ಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ಲಾಲ್ಬಾಗ್ ಅಲ್ಲಿ ಸುಮಾರು 6 ಎಕರೆ ಇವಾಗ ಟೆಂಪ್ರರಿ ಆಗಿ ಅವ್ರಿಗೆ ಕನ್ಸ್ಟ್ರಕ್ಷನ್ ಗೆ ಬೇಕಾಗಿದೆ, ಸುಮಾರು 1 ಎಕರೆ ಪರ್ಮನೆಂಟ್ ಆಗಿ ಬೇಕಾಗಿದೆ. ಇದಕ್ಕೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರಿಗೆ ಈಗ ಕಾಣಿಸ್ತಾ ಇರೋದೇನಂದ್ರೆ ಸರ್ಕಾರಿ ಜಾಗಗಳ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ಮಾಡಬೇಕಾದ ಸಾಕಷ್ಟು ಕೆಲಸ ಇದೆ. ಇರೋ ರಸ್ತೆಗಳಿಗೆ ಉತ್ತಮವಾದ ಟಾರ್ ಹಾಕೋ ಒಂದು ಯೋಗ್ಯತೆ ಇಲ್ಲ, ಒಂದು ಒಳ್ಳೆ ಬಿಟಮಿನ್ ಕ್ವಾಲಿಟಿ ಟಾರ್ ಹಾಕೋದಕ್ಕೆ 3 ಪಕ್ಷಗಳಿಗೂ ಯೋಗ್ಯತೆ ಇಲ್ಲ. ಒಂದು ಮಳೆಗೆ ಎಲ್ಲಾ ಟಾರ್ ಕಿತ್ತಿ ಹರಿದೋಗುತ್ತೆ ಅಂತ ರಸ್ತೆಗಳು ಮಾಡಿರೋರು ಇವತ್ತು ಟನಲ್ ಕೊರಿಯಕ್ ಹೋಗಿದ್ದಾರೆ. ನಾನ್ ಹೇಳ್ತಾ ಇರೋದು, ಭೂಮಿ ಮೇಲೆ ಓಡಾಡಕ್ಕೆ ಇವ್ರಿಗೆ ಯೋಗ್ಯತೆ ಮಾಡೋ ಒಂದು ಮೂಲಭೂತ ಸೌಕರ್ಯ ಒದಗಿಸ್ಕೊಡೋ ಒಂದು ಯೋಗ್ಯತೆ ಇಲ್ಲ, ಟ್ರಾಫಿಕ್ ಮೇಂಟೈನ್ ಮಾಡೋ ಒಂದು ಯೋಗ್ಯತೆ ಇಲ್ಲ. ಈ ಎಲ್ಲದನ್ನು ಮರ್ತು ಬಿಟ್ಟು ಇವತ್ತು ಇವರ ಕಣ್ಣು ಬಿದ್ದಿರೋದೇನು ಅಂದ್ರೆ ಆಕ್ಸಿಜನ್. ಇವತ್ತೇನು ಲಂಗ್ ಸ್ಪೇಸ್ ಅಂತ ಇದೆ, ಆ ಲಂಗ್ ಸ್ಪೇಸ್ ಫಾರ್ ಎಕ್ಸಾಂಪಲ್ ಇವತ್ತು 100 ಎಕರ್ಸ್ ಅಂದ್ರೆ 5% ಅಂದ್ರೆ 5 ಎಕರ್ ಆಯ್ತು, 500 ಎಕರ್ಸ್ ಇದ್ರೆ 25 ಎಕರ್ಸ್ ಆಯ್ತು. ಅಂದ್ರೆ ಇವತ್ತು ಸಾವಿರಾರು ಎಕರೆ, 100 ಎಕರೆಗಳನ್ನ ಇವತ್ತು ಲೂಟಿ ಹೊಡೆದು ಅಲ್ಲಿ ಇವರು ಸೌದಗಳು ಕಟ್ಟಿಕೊಂಡು ಮೆರೆಯೋದಕ್ಕೆ ಅಥವಾ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಈ ಒಂದು ಹೆಜ್ಜೆ ಇಟ್ಟಿರೋದಂತೂ ತುಂಬಾ ನಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ಸಾಕಷ್ಟು ವಿಧಾನಗಳಿದಾವೆ ಮಾಡಬೇಕು ಅಂದ್ರೆ, ಅದೇ
ಟ್ರಾಫಿಕ್ ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂದ್ರೆ ಅದನ್ನ ಯಾವ್ದು ಮಾಡ್ತಾ ಇಲ್ಲ. ಇವ್ರು ಕಂಡು ಬೀಳ್ತಾ ಇರೋದು +1 ಎಕರ್ ಅಂತಂದ್ರೂ ಕೂಡ ಲಾಲ್ಬಾಗ್ ನಲ್ಲಿ ಹೆಚ್ಚು ಕಮ್ಮಿ 7 ರಿಂದ 8 ಎಕರೆ ಬೇಕಾಗಬಹುದು ಈ ಟನಲ್ಗೆ ಅಂತ ಹೇಳಿ. ಇವಾಗ ಈ ಕಾನೂನು ಜಾರಿ ಆದ ತಕ್ಷಣ ಏನಾಗುತ್ತೆ ಸರ್, ಆಟೋಮೆಟಿಕಲಿ 240 ಎಕರೆಯಲ್ಲಿ 12 ಎಕರೆ ಸರಾಗವಾಗಿ ಸರ್ಕಾರ ಬಳಕೆ ಮಾಡ್ಕೊಳ್ಬಹುದು ಇದಕ್ಕೇನ ಅನ್ನೋದ್ರ ಬಗ್ಗೆ ಕೂಡ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಈ ಹೊಸದಾಗಿ ಕಾನೂನು ತರ್ಲಿಕ್ಕೆ ಹೊರಟಿರೋದು ಅಥವಾ ತಿದ್ದುಪಡಿ ತಂದು ಅದನ್ನ ವಿಧೇಯಕವನ್ನ ಪಾಸ್ ಮಾಡ್ಕೊಳ್ತಿರೋದು. ಬಟ್ ನಟರಾಜ್ ಗೌಡ್ರೆ, ಒಂದು ಗಂಭೀರವಾದ ಪೊಲಿಟಿಕಲ್ ಅಲಿಗೇಷನ್ ಇತ್ತು ಸರ್. ನಾನು ಇದನ್ನ ಪೊಲಿಟಿಕಲ್ ಅಂತ ಡೆಲಿಬರೇಟ್ ಆಗಿ ಹೇಳ್ತಿದ್ದೀನಿ, ರಾಜಕೀಯ ಆರೋಪನೇ ಇದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಇದು ಕೇವಲ ವಿರೋಧ ಪಕ್ಷದವರಲ್ಲ ಸರ್, ನಿಮ್ಮ ಪಕ್ಷದವರು ಕೂಡ ಹೇಳಿದ್ದಾರೆ ವೆನ್ ಹಿ ವಾಸ್ ಡಿ.ಸಿ.ಎಂ. ನೀವು ನೆನ್ಪು ಮಾಡ್ಕೊಳ್ಬಹುದು ಅದನ್ನ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯವನ್ನ ಮಾರ್ಕೊಂಡು ತಿನ್ಬಿಡ್ತಾರೆ. ಹಿ ಇಸ್ ಅ ಪ್ಯೂರ್ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ನಲ್ಲಿ ಪಳಗಿರುವವರು, ಹಿಂಗಾಗಿ ಭೂಮಿಯನ್ನು ಮಾರ್ಕೊಂಡು ತಿನ್ಬಿಡ್ತಾರೆ ಅನ್ನೋ ಒಂದು ಪೊಲಿಟಿಕಲ್ ಅಲಿಗೇಷನ್ ಇತ್ತು. ಇವಾಗೇನು ಈ ವಿಧೇಯಕ ಪಾಸ್ ಆಗಿದೆ, ಇದು ಅದಕ್ಕೆ ಪೂರಕವಾಗಿ ನಿಂತು ಬಿಡ್ತಿದೆಯಲ್ಲ ಅಂತ ಸರ್. ಇಫ್ ಐ ಕ್ಯಾನ್ ರೀಡ್, ಇದು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ, ಉದ್ಯಾನವನ ಅಥವಾ ಉಪವನವನ್ನ ಒಳಗೊಂಡಿರುವ ಯಾವುದೇ ಭೂಮಿ ಅಥವಾ ಕಟ್ಟಡ ಇದನ್ನ ಏನ್ ಮಾಡಬಹುದು, ಸಾರ್ವಜನಿಕ ಹಿತಾಸಕ್ತಿಗೆ ಯುಕ್ತ ಅಂತ ಅನ್ನಿಸಿದ್ರೆ ಮೊದಲ ಪದಾನೇ ಸರ್, ಇದು ನೀವು ಕೇಳಿಸ್ಕೊಳ್ಳೇಬೇಕು. ಇಲ್ಲಿ ಬರ್ದಿರೋ ಮೊದಲ ಪದಾನೇ ಮಾರಾಟ ಮಾಡಬಹುದು ಅಂತ. ಅದಾದ್ಮೇಲೆ ಬರುತ್ತೆ ಗುತ್ತಿಗೆ ಕೊಡಬಹುದು, ಉಡುಗೊರೆ ಕೊಡಬಹುದು, ವಿನಿಮಯ, ಅಡಮಾನ, ಅನ್ಯ ಎಕ್ಸೆಟ್ರಾ ಎಕ್ಸೆಟ್ರಾ. ಮೊದಲಿಗೆನೆ ನೀವು ಮಾರಾಟ ಮಾಡಬಹುದು ಅಂತ ಹಾಕದ ಮೇಲೆ ಈ ಪೊಲಿಟಿಕಲ್ ಅಲಿಗೇಷನ್ ನಿಜ ಅನ್ನಿಸ್ಬಿಡಲ್ವಾ ನಟರಾಜ್ ಗೌಡ್ರೆ? ಈಗ ಯಾರು ಆರೋಪ ಮಾಡಿದ್ರು ಅವ್ರಿಗೇನು